ನಮ್ಮ ಮನೆಯಲ್ಲೊಂದು ಫ್ರಿಜ್ಜು ಇರುವುದು, ಆ ಫ್ರಿಜ್ಜಿಗೆ ಡೋರು ಇರುವುದು, ಆ ಡೋರು ತೆಗೆಯಲೊಂದು ಮಗುವು ಬರುವುದು, ತೆಗೆಯಲಾಗದೆ ಓಡಿ ಹೋಗುವುದು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶರಫ್ ಫ್ರಮ್ ಟೆಕ್ ರ್ಯಾಂಕ್ ಕನ್ನಡ. ಸುಮ್ಮನೆ ಹಾಗೆ ಒಂದು ಕಾಮೆಂಟ್ರಿ ಇರಲಿ ಅಂತ ಕಾಮೆಂಟ್ರಿ ಮಾಡ್ತಾಯಿದ್ದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ತಗೊಂಡಿರೋ ಫ್ರಿಜ್ಜ ನಿಮಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ದಿನಗಳಿಂದ ಮುಂಚೆನೇ ಮಾಡಬೇಕಾಯಿತು, ಮಾಡೋಕ್ಕಾಗಿಲ್ಲ. ಕಾರಣ ಸುಮಾರು ಇರ್ಬೋದು, ಆದರೂ ಇವಾಗ ಮಾಡ್ತಾಯಿದ್ದೀನಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಓಕೆ, ಫ್ರಿಜ್ಜ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಓಕೆ, ಫ್ರಿಜ್ಜಿಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ಮಿಸ್ ಆಗಿಬಿಟ್ಟಿದೆ, ಫ್ರಿಜ್ಜಿನ ಕಿರೀಟ. ಫ್ರಿಜ್ಜಿಗೆ ಒಂದು ಕಿರೀಟ ಮಡಗಿರ್ತೀರ ಎಲ್ಲರೂ ಕೂಡ. ನಾನು ಮಡಗೇ ಇಲ್ಲ, ಫ್ರಿಜ್ಜಿಗೆ ಒಂದು ಕಿರೀಟ ಹಾಕಿಲ್ಲ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿರೋವಂಥದ್ದು. ಯಾರು 2-3 ವರ್ಷಗಳಿಂದ ಫ್ರಿಜ್ಗಳನ್ನ ಬೈ ಮಾಡ್ತಿದಾರ, ಅವರು ಈ ವಿಡಿಯೋನ ನೋಡಲೇಬೇಕಾಗುತ್ತೆ. ಏನಪ್ಪ ಅದು ಅಂತಂದರೆ, ಬನ್ನಿ ತೋರಿಸ್ತೇನೆ. ಸೊ ಹೊಸ ಮೆಥಡ್ನ ಇಲ್ಲೊಂದು ಆ್ಯಡ್ ಆನ್ ಮಾಡಿರ್ತಾರೆ. ಸೊ ಇದು ಏನು ಅಂತ ತುಂಬ ಜನ ಗೊತ್ತಿರೋದಿಲ್ಲ. ನಿಮಗೆ ಶೋರೂಮಲ್ಲಿ ಕೂಡ ನಿಮಗೆ ಈ ಇನ್ಫಾರ್ಮೇಷನ್ ಹೇಳೋದಿಲ್ಲ. ತುಂಬ ಜನ ನೀವು ಶೋರೂಮಲ್ಲಿ ಬೈ ಮಾಡಿದ ತಕ್ಷಣಕ್ಕೆ ಏನೇ ಒಂದು ಎಲೆಕ್ಟ್ರಿಕಲ್ ಐಟಮ್ನ ಬೈ ಮಾಡಿದಾಗ ಕೇಳೋವಂಥದ್ದು, ಬೈ ಮಾಡಾದಮೇಲೆ ಸಪ್ಲೈಸರ್ ಇದೆಯಾ? ಸೊ ಫ್ರಿಜ್ ಏನೋ ಬೈ ಮಾಡ್ತಾಯಿದ್ದೀನಿ ಅಂದಾಗ ಸಪ್ಲೈಸರ್ ಇದೆಯಾ ಅಂತ ಅಂದರೆ, ಇದರಲ್ಲಿ ಇನ್ಬಿಲ್ಡ್ ಸಪ್ಲೈಸರ್ ಇದೆಯಾ ಅಂತ ನೀವು ಅವರಿಗೆ ಕ್ವೆಶ್ಚನ್ ಮಾಡಿ. ಓಕೆ, ಇನ್ಬಿಲ್ಡ್ ಸಪ್ಲೈಸರ್ ಇದ್ದರೆ ಮಾತ್ರ ನೀವು ಫ್ರಿಜ್ಗಳನ್ನ ಬೈ ಮಾಡಿ. ಓಕೆ, ಈ ಇನ್ಬಿಲ್ಡ್ ಸಪ್ಲೈಸರ್ ಇರೋ ಫ್ರಿಜ್ಗಳು ಯಾರ್ಯಾರು ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಕ್ಲೀನಾಗಿ ಕೇಳ್ಕೊಳ್ಳಿ. ಯಾರ್ಯಾರು ಹೊಸ್ದಾಗೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆದಷ್ಟು ಮುಂದೆ ಬರೋ ಇನ್ಫಾರ್ಮೇಷನ್ಗಳು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಮೇನ್ ಸಿಟಿ ಅಂದರೆ ಈ ಬೆಂಗಳೂರು, ಮಂಗಳೂರು, ದೊಡ್ಡ ಸಿಟಿಗಳು, ಹಾಸನ ಆಗಿರ್ಬೋದು, ಮಂಡ್ಯ. ಸೊ ಆ ಥರ ಸಿಟಿಗಳಲ್ಲಿ ಯಾರ್ಯಾರು ಇದ್ದೀರಾ ಅವರು ಇನ್ಬಿಲ್ಡ್ ಸಪ್ಲೈಸರ್ ಇರೋದನ್ನ ಡೈರೆಕ್ಟಾಗಿ ಯೂಸ್ ಮಾಡಿ. ಓಕೆ, ಕಾರಣ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ ಅನ್ಕೊಳ್ಳಿ. ಈ ಬೆಂಗಳೂರಲ್ಲಿ ಇದ್ದೀನಿ, ಈಗ ಯಾವುದೋ ಒಂದು ಹೊಸ ಲೈನೋ ಇಲ್ಲ ಏನೋ ಒಂದು ಬೆಸ್ಕಾಮಿಂದ ಒಂದು ಕೆಲಸ ನಡೀತಿರುತ್ತೆ, ವೈರ್ ಕಟ್ ಆಗಿದೋ ಇಲ್ಲ ಅವ್ರ ಕಡೆಯಿಂದ ಏನೋ ಪವರ್ದು ಏನೋ ಇಶ್ಯೂ ಇರುತ್ತೆ, ಪವರ್ ಕಮ್ಮಿ ಸಿಗ್ತಾ ಇರುತ್ತೆ ಮನೆಗಳು. ಯಾಕೆಂದರೆ ಮನೆಗಳು ಆಡೋನ್ ಆಗ್ತಾ ಅಂತ ಏನಾಗುತ್ತೆ, ಮನೆಗೆ ಎಷ್ಟು ವೋಲ್ಟೇಜ್ ಬೇಕಿರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ವೋಲ್ಟೇಜ್ ಹೋಗ್ತಾ ಇರುತ್ತೆ. ಸೊ ಚೆಕ್ ಮಾಡ್ತಾರೆ, ಅವಾಗವಾಗ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಓವರ್ಲೋಡ್ ಆಗುತ್ತೆ. ಅವ್ರಿಗೆ ಗೊತ್ತಾಗೋದಿಲ್ಲ, ಒಬ್ಬರವರು ಹೊಸೊಬ್ರುಗಳಿರ್ತಾರೆ, ಪವರ್ಗೆ ಎಷ್ಟು ಮನೆಗೆ ಯೂಸ್ ಆಗುವಂಥ ಪವರ್ಗಿಂತ ಓವರ್ಲೋಡಾಗೆ ಒಂದೊಂದ್ಸತಿ ಪಾಸ್ ಆಗಿಬಿಡ್ತದೆ ಲೈನಿಂದ. ಅವಾಗ ಏನು ಮಾಡ್ತಾರೆ, ಆ ಥರ ಏನಾರ ಚೆಕ್ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ, ಅವರು ಆ ಸಿಟಿ, ಆ ಏರಿಯಾದಲ್ಲಿ ಯಾವ ಲೈನ್ನ ಸರಿ ಮಾಡ್ತಾಯಿದ್ದಾರೆ ಆ ಲೈನ್ ಮನೆಗಳಿತ್ತತ್ರ ಹೋಗ್ಬಿಟ್ಟು ಅವರು TV, ಫ್ರಿಜ್ನ ಆಫ್ ಮಾಡೋಕ್ಕೆ ಹೇಳ್ತಾರೆ. ಆ ಥರ ಏನೋ ಮನೆಗಳೇನೋ ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಅವರೇ ಹೋಗಿ ಮೀಟ್ರ್ ಬೋರ್ಡ್ ಹತ್ರ ಇರೋ ಮೇನ್ ಸ್ವಿಚ್ನ ಆಫ್ ಮಾಡಿಬಿಟ್ಟು ಹೋಗಿರ್ತಾರೆ. ನಾವು ಅದಾದಮೇಲೆ ಕರೆಂಟ್ ಆದಮೇಲೆ ನಾವು ಸಂಜೆ ಗಿಂಜೆ ಏನೋ ಬಂತು ಅಂದರೆ ಯೂಸ್ ಮಾಡ್ಬೋದು. ಇಲ್ಲಿ ಮನೇಲಿ ಇತ್ತು ಅಂತ ನಾವು ಯೂಸ್ ಮಾಡ್ಕೊಂಡು ಆಮೇಲೆ ಅದಾದಮೇಲೆ ಅವರೇ ಬಂದು ಇನ್ಫಾರ್ಮ್ ಮಾಡ್ತಾರೆ ಯೂಸ್ ಮಾಡ್ಕೊಳ್ಳಿ ಅಂತ. ಇಲ್ಲ ಗ್ರೂಪ್ಗಳು ಏನೋ ಇತ್ತು ಅಂತಂದರೆ ಆ ವಾರ್ಡಿಂಗ್ ಗ್ರೂಪ್ಗಳು ಇರ್ತಾವಲ್ಲ, ವಾಟ್ಸಪ್ ಗ್ರೂಪ್ಗಳು, ಅವ್ರು ಇನ್ಫಾರ್ಮ್ ಮಾಡಿರ್ತಾರೆ. ಆವಾಗ ನಾವು ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಸಿಟಿಗಳಾಗಿರ್ಬೋದು. ಹಳ್ಳಿ ಕಡೆ ಆ ಥರ ಆಗೋದಿಲ್ಲ ನಿಮಗೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹಳ್ಳಿ ಕಡೆ ಹೆಂಗೆ ಓವರ್ಲೋಡ್ ಬರುತ್ತೆ ಅಂತ ಅಂದರೆ, ಒಂದ್ಸತಿ TV, ಫ್ರಿಜ್ಜು ಎಲ್ಲ ಹೊಗೆ ಪುಡಿ ಹೋಗಿರ್ತವೆ ಓವರ್ಲೋಡ್ ಆದಾಗ. ಸೊ ಹಳ್ಳಿ ಕಡೆ ಇರೋರು ಏನು ಮಾಡ್ತೀರಾ ಅಂತಂದರೆ, ಇನ್ಬಿಲ್ಡ್ ಸಪ್ಲೈಸರು ಜೊತೆಗೆ ಎಕ್ಸ್ಟ್ರಾ ಸಪ್ಲೈಸರ್ ಕೂಡ ಯೂಸ್ ಮಾಡಿ. ಇದಕ್ಕೆ ಕಿರೀಟ ನೀವು ಹಾಕ್ಲೇಬೇಕಾಗುತ್ತೆ. ಫ್ರಿಜ್ ಮೇಲೆ ನೀವು ಒಂದು ಕಿರೀಟ ಮಡಗಲೇಬೇಕಾಗುತ್ತೆ ಹಳ್ಳಿ ಕಡೆ ಇರೋವಂಥವ್ರು. ಯಾಕಪ್ಪ ಅಂತಂದರೆ ಓವರ್ಲೋಡ್ ಬರೋವಂಥ ಚಾನ್ಸ್ಗಳು ಹಳ್ಳಿ ಕಡೆ ಜಾಸ್ತಿ ಇರುತ್ತೆ. ಯಾಕೆಂದರೆ ನಾನು ಹಳ್ಳಿ ಕಡೆಯಿಂದ ಬಂದಿರೋವಂತನೇ, ಅಲ್ಲಿ ಏನಾಗುತ್ತೆ ಅನ್ನೋದು ನಾನು ನಿಮ್ಗೆ ಕ್ಲೀನಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ಇನ್ಬಿಲ್ಡ್ ಸಪ್ಲೈಸರ್ ಇರೋದು ಒಂದು ತಗೊಳ್ಳಿ, ಅವ್ನು ಕೇಳಿ ಇನ್ಬಿಲ್ಡ್ ಸಪ್ಲೈಸರ್ ಇದೆಯಾ ಅಂತ. ಅದಿದ್ದರೆ ತಗೊಳ್ಳಿ. ಅಲ್ಲೊಂದು ಸಪ್ಲೈಸರ್ ಆಯಿತು, ನೀವು ಎಕ್ಸ್ಟ್ರಾ ಒಂದು ಸಪ್ಲೈಸರ್ ಕೊಟ್ಟರೆ ಅಕಸ್ಮಾತ್ ಏನಾರ ಎಫೆಕ್ಟ್ ಬಿದ್ದರೆ ನಿಮಗೆ ಸಪ್ಲೈಸರ್ ಮಾತ್ರ ಬೀಳುತ್ತೆ. ಮತ್ತು ಅಲ್ಲೊಂದು ಇನ್ಬಿಲ್ಡ್ ಸಪ್ಲೈಸರ್ ಇರುತ್ತಲ್ಲ, ಅಕಸ್ಮಾತ್ ಓವರ್ಲೋಡ್ ಅಕಸ್ಮಾತ್ ಪಾಸ್ ಆದರೂ ನಿಮಗೆ ಒಳಗಿರೋ ಇನ್ಬಿಲ್ಟು ನಿಮಗೆ ಫ್ರಿಜ್ನ ಕಾಪಾಡುತ್ತೆ. ಓಕೆ, TVಗಳಲ್ಲಿ ಆ ಥರ ಇಲ್ಲ ಇನ್ಬಿಲ್ಟು. ನಾನು ತಗೊಂಡಾಗ TVಗಳಲ್ಲಿ ಇನ್ಬಿಲ್ಟ್ ಸಪ್ಲೈಸರ್ ಇತ್ತಿಲ್ಲ. ಇವಾಗ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್
ಇದರಲ್ಲಿ ಏನು ಬೆನಿಫಿಟ್ ಇದೆ ಅಂತಂದರೆ ನಿಮಗೆ ಸಿಂಗಲ್ ಫೀಸಲ್ಲೂ ಕೂಡ ಟಿ ವಿ ಆರಾಮಾಗಿ ರನ್ ಆಗುತ್ತೆ. ನನಗೆ ಈ LED ಟಿ ವಿಲಿ ಇದೊಂದು ಇಷ್ಟ ಆಯಿತು. ಡೂಮ್ ಟಿ ವಿ ಇತ್ತು ನಮ್ಮದು ಮುಂಚೆ, ಸೊ ಅದನ್ನು ಸಮ್ ಇಶ್ಯೂ ಅದು ಡಿಸ್ಕಂಟಿನ್ಯೂ ಆಯಿತು. ಇದನ್ನು ತಗೊಂಬಂದು ಇದು ಸಿಂಗಲ್ ಫೀಸ್ ಇದ್ದರೂ ಕೂಡ ಆರಾಮಾಗಿ ರನ್ ಆಗ್ತಾ ಇರುತ್ತೆ. ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಅದು ಗೊತ್ತಿದ್ದರೆ ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ. ಒಬ್ಬೊಬ್ಬರು ಟಿ ವಿಗಳನ್ನ ಯೂಸ್ ಮಾಡ್ತಾ ಇರ್ತೀರ, ಸಿಂಗಲ್ ಫೀಸ್ ಇರುತ್ತೆ, ಟಿ ವಿಗಳು ಯೂಸ್ ಮಾಡ್ತಾ ಇರ್ತೀರ, ಮಿಕ್ಸಿಗಳು ರನ್ ಆಗ್ತಾ ಇರಲ್ಲ. ಕಾರಣ ಏನಪ್ಪ ಅಂತಂದರೆ ಇದು ಸಿಂಗಲ್ ಫೀಸ್ ಇದ್ದರೂ ಕೂಡ ರನ್ ಆಗುತ್ತೆ. ಓಕೆ, ಟಿ ವಿಗಳು LED ಟಿ ವಿ ಏನಿದೆ ಸಿಂಗಲ್ ಫೀಸ್ ಇದ್ದರೂ ರನ್ ಆಗುತ್ತೆ. ಸಪ್ಲೈಜರ್ಗಳನ್ನ ನೀವು ಕ್ಲೀನಾಗಿ ಯೂಸ್ ಮಾಡಿ. ನಾನು ಓಲ್ಡ್ ಸಪ್ಲೈಜರ್ ಇತ್ತು, ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಈಗ ಯಾವುದೋ ಥರ ನಾನು ಹೊಸ ಸಪ್ಲೈಜರ್ಗಳನ್ನ ಯೂಸ್ ಮಾಡ್ತಾಯಿಲ್ಲ. ಇದೇ ಫ್ರೆಂಡ್ಸ್ ನಿಮಗೆ ತಿಳಿಸ್ಕೊಡ್ಬೇಕಾದಂಥ ಇನ್ಫಾರ್ಮೇಷನ್ನು. ಈ ಇನ್ಫಾರ್ಮೇಷನ್ ನಿಮ್ಗೆ ಏನು ಯೂಸ್ಫುಲ್ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ವೀಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ಬಿಲ್ಟ್ ಸಪ್ಲೈಜರ್ ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು, ಸಪ್ಲೈಜರ್ ಯೂಸ್ ಮಾಡಬೇಕಾ ಮಾಡಬಾರ್ದು. ಸೊ ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಅನ್ಕೋತೀನಿ. ಯೂಸ್ಫುಲ್ ಆಗಿತ್ತು ಅಂದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.